ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಗೌಡ ಎಂಬ ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಾಗುವುದು ಏನು? ಕರ್ನಾಟಕ ರಾಜಕೀಯದ ಶಕ್ತಿ, ಕೃಷಿ ಪ್ರಧಾನ ಸಮುದಾಯ ಅಥವಾ ವೀರಶೈವ ಲಿಂಗಾಯಿತರ ಒಂದು ಭಾಗನ ಅಥವಾ ಕೊಡಗಿನ ವಿಶಿಷ್ಟ ಸಂಸ್ಕೃತಿಯ ಜನನ? ಗೌಡ ಕೇವಲ ಒಂದು ಹೆಸರಲ್ಲ, ಅದೊಂದು ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಬಲವಾದ ಪಾರಂಪರ್ಯ ಪ್ರತೀಕ. ಹಿಂದಿನ ಕಾಲದಲ್ಲಿ ಊರಿನ ಮುಖ್ಯಸ್ಥನಾಗಿದ್ದ ಗೌಡ ಎಂಬ ಪದ ಹೇಗೆ ಗ್ರಾಮದ ಆಡಳಿತಗಾರನಿಂದ ಇಂದಿನ ಪ್ರಬಲ ಸಮುದಾಯದ ಗುರುತಾಗಿ ಬದಲಾಯಿತು? ಈ ವಿಡಿಯೋದಲ್ಲಿ ಗೌಡ ಸಮುದಾಯದ ಆಳವಾದ ಇತಿಹಾಸ, ಅವರ ವೈವಿಧ್ಯಮಯ ಗುರುತುಗಳು, ಒಕ್ಕಲಿಗ ಗೌಡರಿಂದ ಹಿಡಿದು ತುಳು ಅರೆಭಾಷೆ ಗೌಡರವರೆಗೆ ಮತ್ತು ಲಿಂಗಾಯತ ಗೌಡರವರೆಗೂ ಅವರ ಕೊಡುಗೆಗಳು, ಸಂಸ್ಕೃತಿ ಮತ್ತು ಅವರು ಕರ್ನಾಟಕದ ಮೇಲೆ ಬೀರಿರುವ ಪ್ರಭಾವದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಗ್ರಾಮದ ಮುಖಂಡನಾಗಿ, ನ್ಯಾಯ ನಿರ್ಣಾಯಕನಾಗಿ, ಭೂ ಒಡೆಯನಾಗಿ, ರಾಜ್ಯದ ರಾಜಕೀಯ ಶಕ್ತಿಯಾಗಿ ಗೌಡ ಸಮುದಾಯದ ರೋಚಕ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗೌಡ ಸಮುದಾಯವು ಭಾರತದ, ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಪ್ರಮುಖ ಸಮುದಾಯವಾಗಿದೆ. ಗೌಡ ಎಂಬ ಪದವು ವಿವಿಧ ಸಂದರ್ಭಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ವಿಭಿನ್ನ ಅರ್ಥಗಳನ್ನ ಹೊಂದಿದೆ ಮತ್ತು ಹಲವು ಸಮುದಾಯಗಳು ಈ ಹೆಸರನ್ನ ಬಳಸುತ್ತವೆ. ಅವರ ಇತಿಹಾಸವನ್ನ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಆದರೆ ಪ್ರಮುಖವಾಗಿ ಕಂಡುಬರುವ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಗೌಡ ಎಂಬ ಪದವು ಮೂಲತಃ ಗ್ರಾಮದ ಮುಖ್ಯಸ್ಥ ಅಥವಾ ಊರಿನ ಪಂಚಾಯಿತಿದಾರ ಎಂಬ ಅರ್ಥವನ್ನ ಹೊಂದಿತ್ತು. ಇದು ಗಾಮುಂಡ ಅಥವಾ ಗಾವುಂಡ ಎಂಬ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ. ಗ್ರಾಮ ಮತ್ತು ಮುಖಂಡ ಎಂಬ ಪದಗಳು ಸೇರಿ ಗ್ರಾಮ ಮುಖಂಡವಾಗಿ, ನಂತರ ಗಾಮುಂಡ, ಗಾವುಂಡ ಮತ್ತು ಅಂತಿಮವಾಗಿ ಗೌಡ ಎಂದು ರೂಪುಗೊಂಡಿದೆ. ಈ ಪದವು ಒಂದು ಸ್ಥಾನ ಅಥವಾ ಅಧಿಕಾರವನ್ನ ಸೂಚಿಸುತ್ತೆ. ಹಿಂದಿನ ಕಾಲದಲ್ಲಿ ಗ್ರಾಮದ ಆಡಳಿತ, ನ್ಯಾಯ ನಿರ್ಣಯ ಮತ್ತು ಭೂ ಒಡೆತನದಲ್ಲಿ ಗೌಡರು ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಗೌಡ ಎಂಬ ಪದವು ಕೇವಲ ಒಂದು ಸಮುದಾಯದ ಹೆಸರಾಗಿರದೆ ಐತಿಹಾಸಿಕವಾಗಿ ಒಂದು ಸ್ಥಾನಮಾನ ಅಥವಾ ಅಧಿಕಾರವನ್ನ ಸೂಚಿಸುತ್ತೆ. ಹಿಂದಿನ ಕಾಲದಲ್ಲಿ ಗ್ರಾಮದ ಆಡಳಿತ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌಡರು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಗೌಡರು ಗ್ರಾಮದ ಮುಖ್ಯಸ್ಥರಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಪ್ರಮುಖರಾಗಿದ್ದರು. ಸರ್ಕಾರದ ಪ್ರತಿನಿಧಿಗಳಾಗಿ ತೆರಿಗೆ ಸಂಗ್ರಹ, ಗ್ರಾಮದ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ರು. ಇನ್ನು ಸ್ಥಳೀಯ ವ್ಯಾಜ್ಯಗಳು, ಕುಟುಂಬ ಕಲಹಗಳು ಮತ್ತು ಸಣ್ಣ ಪುಟ್ಟ ಅಪರಾಧಗಳನ್ನು ಬಗೆಹರಿಸುವಲ್ಲಿ ಗೌಡರು ಪಂಚಾಯಿತಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ನಿರ್ಧಾರಗಳು ಗ್ರಾಮಸ್ಥರಿಗೆ ಅಂತಿಮವಾಗಿದ್ವು. ಇನ್ನು ಅನೇಕ ಗೌಡರು ದೊಡ್ಡ ಪ್ರಮಾಣದ ಭೂಮಿಯನ್ನ ಹೊಂದಿದ್ದ ಜಮೀನ್ದಾರರಾಗಿದ್ರು. ಕೃಷಿ ಚಟುವಟಿಕೆಗಳನ್ನು ನಿಯಂತ್ರಿಸುವುದು, ನೀರಾವರಿ ವ್ಯವಸ್ಥೆಗಳನ್ನು ನಿರ್ವಹಿಸುವುದು ಮತ್ತು ರೈತರಿಗೆ ಭೂಮಿಯನ್ನ ಗುತ್ತಿಗೆ ನೀಡುವುದು ಅವರ ಜವಾಬ್ದಾರಿಯಾಗಿತ್ತು. ಇನ್ನು ಗೌಡರು ಕೇವಲ ಆಡಳಿತಾತ್ಮಕ ಕೆಲಸಗಳಿಗೆ ಸೀಮಿತವಾಗಿರಲಿಲ್ಲ. ಅವರು ಗ್ರಾಮದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ನಾಯಕರಾಗಿಯೂ ಗುರುತಿಸಿಕೊಂಡಿದ್ರು. ದೇವಸ್ಥಾನಗಳ ನಿರ್ವಹಣೆ, ಹಬ್ಬಗಳ ಆಯೋಜನೆ ಮತ್ತು ಸಮುದಾಯದ ಕಲ್ಯಾಣ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರು. ಆದರೆ ಕಾಲಾನಂತರದಲ್ಲಿ ಈ ಪದವು ಒಂದು ನಿರ್ದಿಷ್ಟ ಸಮುದಾಯದ ಗುರುತಾಗಿ, ಅಂದರೆ ಜಾತಿ ಸೂಚಕ ಪದವಾಗಿ ಬಳಕೆಗೆ ಬಂದಿದೆ. ಕಾಲಾನಂತರದಲ್ಲಿ ಈ ಸ್ಥಾನಮಾನವನ್ನು ನಿರಂತರವಾಗಿ ಹೊಂದಿದ್ದ ಕುಟುಂಬಗಳು ಮತ್ತು ಅವರ ವಂಶಸ್ಥರು ಆ ಪದವಿಯನ್ನೇ ತಮ್ಮ ಗುರುತಾಗಿ ಬಳಸಲು ಪ್ರಾರಂಭಿಸಿದರು. ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಕೃಷಿ ಪ್ರಧಾನವಾದ ಮತ್ತು ಸಾಮಾಜಿಕವಾಗಿ ಪ್ರಬಲವಾಗಿದ್ದ ಸಮುದಾಯಗಳು ಈ ಗೌಡ ಎಂಬ ಬಿರುದನ್ನು ತಮ್ಮ ಜಾತಿ ಹೆಸರಾಗಿ ಅಳವಡಿಸಿಕೊಂಡವು. ಒಕ್ಕಲಿಗ ಸಮುದಾಯದವರು ತಮ್ಮನ್ನು ಒಕ್ಕಲಿಗ ಗೌಡರು ಎಂದು ಗುರುತಿಸಿಕೊಳ್ತಾರೆ. ತುಳುನಾಡು ಮತ್ತು ಕೊಡಗು ಪ್ರದೇಶಗಳಲ್ಲಿನ ಅರೆಭಾಷೆ ಸಮುದಾಯದವರು ತಮ್ಮನ್ನು ತುಳುಗೌಡರು ಅಥವಾ ಕೊಡಗು ಗೌಡರು ಎಂದು ಕರೆಯುತ್ತಾರೆ. ಕೆಲವು ಕಡೆ ಬೇರೆ ಬೇರೆ ಕೃಷಿ ಸಮುದಾಯದವರು ಗೌಡ ಎಂಬ ಉಪನಾಮವನ್ನು ಕೂಡ ಬಳಸಿಕೊಳ್ತಾರೆ. ಹೀಗಾಗಿ ಗೌಡ ಎಂಬ ಪದವು ಕೇವಲ ಒಂದು ಐತಿಹಾಸಿಕ ಸ್ಥಾನಮಾನದ ಸೂಚಕವಾಗಿ ಉಳಿಯದೆ ನಿರ್ದಿಷ್ಟ ಸಮುದಾಯಗಳ ಜಾತಿ ಸೂಚಕ ಪದವಾಗಿ ವಿಕಸನಗೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಗೌಡ ಎಂಬ ಹೆಸರಿನೊಂದಿಗೆ ಗುರುತಿಸಿಕೊಂಡಿರುವ ಹಲವಾರು ಸಮುದಾಯಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡ್ತಾ ಹೋದ್ರೆ ಒಕ್ಕಲಿಗ ಗೌಡರು. ಕರ್ನಾಟಕದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವನ್ನು ಗೌಡ ಎಂದು
ಎಂದು ಕರೆಯಲಾಗುತ್ತೆ. ಇವರು ಮುಖ್ಯವಾಗಿ ಕೃಷಿ ಅವಲಂಬಿತ ಸಮುದಾಯವಾಗಿದ್ದು ರಾಜ್ಯದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಂಡ್ಯ, ಹಾಸನ, ತುಮಕೂರು, ರಾಮನಗರ ಮುಂತಾದ ಜಿಲ್ಲೆಗಳಲ್ಲಿ ಇವರ ಪ್ರಾಬಲ್ಯ ಹೆಚ್ಚು. ಒಕ್ಕಲಿಗ ಎಂಬ ಪದವೇ ಒಕ್ಕಲು ಅಂದರೆ ವ್ಯವಸಾಯ ಅಥವಾ ಕೃಷಿಯನ್ನ ಮಾಡುವವರನ್ನ ಸೂಚಿಸುತ್ತೆ. ಕರ್ನಾಟಕದ ಬಹುಸಂಖ್ಯಾತ ಕೃಷಿಕರು ಒಕ್ಕಲಿಗ ಗೌಡ ಸಮುದಾಯಕ್ಕೆ ಸೇರಿದವರು. ಇವರು ಸಾಂಪ್ರದಾಯಿಕವಾಗಿ ಭೂಮಿ ಮತ್ತು ಕೃಷಿಯನ್ನ ಅವಲಂಬಿಸಿ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಮಂಡ್ಯ, ಹಾಸನ, ತುಮಕೂರು, ರಾಮನಗರ, ಮೈಸೂರು, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಮತ್ತು ಪ್ರಭಾವ ಬಹಳ ಹೆಚ್ಚು. ಈ ಪ್ರದೇಶಗಳಲ್ಲಿ ಇವರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಸ್ತಿತ್ವ ಗಟ್ಟಿಯಾಗಿದೆ. ಇನ್ನು ಒಕ್ಕಲಿಗ ಸಮುದಾಯವು ಕರ್ನಾಟಕ ರಾಜಕೀಯದಲ್ಲಿ ಅತ್ಯಂತ ಪ್ರಬಲಶಾಲಿ ಸಮುದಾಯಗಳಲ್ಲಿ ಒಂದಾಗಿದೆ. ಇವರು ರಾಜ್ಯದ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ, ಪ್ರಸ್ತುತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ಪ್ರಮುಖ ರಾಜಕೀಯ ನಾಯಕರು ಈ ಸಮುದಾಯದಿಂದ ಬಂದಿದ್ದಾರೆ. ಚುನಾವಣಾ ಸಮಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಹಲವು ಪಕ್ಷಗಳ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಇನ್ನು ಕೃಷಿ ಪ್ರಧಾನವಾದ ಒಕ್ಕಲಿಗ ಸಮುದಾಯದ ಅನೇಕರು ಗ್ರಾಮಗಳಲ್ಲಿ ಮುಖ್ಯಸ್ಥರ ಸ್ಥಾನಮಾನವನ್ನ ಹೊಂದಿದ್ರು. ಹೀಗಾಗಿ ಗೌಡ ಎಂಬ ಪದವು ಕಾಲಾನಂತರದಲ್ಲಿ ಒಕ್ಕಲಿಗ ಸಮುದಾಯದೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ ಮತ್ತು ಒಕ್ಕಲಿಗ ಗೌಡರು ಎಂಬ ಹೆಸರು ರೂಢಿಯಾಗಿದೆ. ಇನ್ನು ತುಳುನಾಡು ಗೌಡರು, ಇವರನ್ನ ಮುಖ್ಯವಾಗಿ ಅರೆಭಾಷೆ ಗೌಡರು ಎಂದು ಕರೆಯಲಾಗುತ್ತೆ. ದಕ್ಷಿಣ ಕರ್ನಾಟಕದ ನಿರ್ದಿಷ್ಟವಾಗಿ ಹೇಳೋದಾದ್ರೆ ದಕ್ಷಿಣ ಕನ್ನಡ, ಕೊಡಗು ಮತ್ತು ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಗಡಿಭಾಗಗಳಲ್ಲಿ ಕಂಡುಬರುವ ವಿಶಿಷ್ಟ ಸಮುದಾಯವಾಗಿದೆ. ಇವರನ್ನ ಕೆಲವೊಮ್ಮೆ ಕನ್ನಡಿಗ ಗೌಡರು ಅಥವಾ ಮಲೆನಾಡು ಗೌಡರು ಎಂದು ಗುರುತಿಸಲಾಗುತ್ತೆ. ಪ್ರಮುಖವಾಗಿ ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ತಾಲೂಕುಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಮತ್ತು ಕಡಬ ಹಾಗೂ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗಗಳಲ್ಲಿ ಇವರ ಸಾಂದ್ರತೆ ಹೆಚ್ಚು. ಒಕ್ಕಲಿಗ ಗೌಡರಂತೆಯೇ ಇವರು ಸಹ ಮುಖ್ಯವಾಗಿ ಕೃಷಿ, ವಿಶೇಷವಾಗಿ ಕಾಫಿ, ಏಲಕ್ಕಿ, ಅಡಿಕೆ ಮತ್ತು ಭತ್ತದ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇವರ ಹಬ್ಬಗಳು ಮತ್ತು ಆಚರಣೆಗಳು ಸ್ಥಳೀಯ ಸಂಸ್ಕೃತಿ ಮತ್ತು ಕೃಷಿ ಪದ್ಧತಿಯೊಂದಿಗೆ ಹಾಸುಹೊಕ್ಕಾಗಿವೆ. ಕೊಡಗಿನ ಪ್ರಸಿದ್ಧ ಆಯುಧ ಪೂಜೆ ಮತ್ತು ಕೊಯ್ಲು ಹಬ್ಬದ ಆಚರಣೆಯಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಇನ್ನು ಲಿಂಗಾಯತ ಗೌಡರು ಎಂದರೆ ಲಿಂಗಾಯತ ಧರ್ಮವನ್ನ ಅನುಸರಿಸುವವರಲ್ಲಿ ಗೌಡ ಎಂಬ ಉಪನಾಮ ಅಥವಾ ಗುರುತನ್ನ ಹೊಂದಿರುವವರು. ಈ ಗೌಡ ಎಂಬ ಪದವು ಐತಿಹಾಸಿಕವಾಗಿ ಗ್ರಾಮದ ಮುಖ್ಯಸ್ಥ ಅಥವಾ ಪ್ರಮುಖ ಭೂಮಾಲೀಕ ಎಂಬ ಸ್ಥಾನಮಾನವನ್ನ ಸೂಚಿಸುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ್ದ ಲಿಂಗಾಯತ ಧರ್ಮವು ಎಲ್ಲ ಜಾತಿಗಳ ಜನರನ್ನ ಒಳಗೊಂಡಿತ್ತು. ಆಗಿನ ಕಾಲದಲ್ಲಿ ಗ್ರಾಮಗಳಲ್ಲಿ ಆಡಳಿತಾತ್ಮಕವಾಗಿ ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ಪ್ರಬಲರಾಗಿದ್ದ ಅನೇಕ ಲಿಂಗಾಯತ ಕುಟುಂಬಗಳು ಗೌಡ ಎಂಬ ಬಿರುದನ್ನು ಬಳಸಲಾರಂಭಿಸಿದ್ವು. ಇದು ಅವರ ವೃತ್ತಿಪರ ಹಿನ್ನೆಲೆ ಮತ್ತು ಸಾಮಾಜಿಕ ಸ್ಥಾನಮಾನದ ಸಂಕೇತವಾಗಿತ್ತು. ಕರ್ನಾಟಕದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಉತ್ತರ ಮತ್ತು ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತರು ಸೇರಿದಂತೆ ಕೆಲವು ಲಿಂಗಾಯತ ಉಪಪಂಗಡಗಳು ಗೌಡ ಎಂಬ ಉಪನಾಮವನ್ನು ಹೆಚ್ಚಾಗಿ ಬಳಸ್ತಾರೆ. ಗೌಡ ಸಮುದಾಯದ ಇತಿಹಾಸವು ಸಂಕೀರ್ಣ ಮತ್ತು ಬಹುಮುಖಿಯಾಗಿದೆ, ಏಕೆಂದರೆ ಇದು ಒಂದೇ ಏಕರೂಪದ ಗುಂಪಲ್ಲ, ಬದಲಾಗಿ ವಿಭಿನ್ನ ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿರುವ ಹಲವಾರು ಉಪ ಸಮುದಾಯಗಳನ್ನು ಒಳಗೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.